ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಹುನಗುಂದ ತಾಲೂಕಿನಲ್ಲಿ ಬಿಜೆಪಿ ತಂಡದಿಂದ ಬರ ವೀಕ್ಷಣೆ, ತಕ್ಷಣವೇ ಬರಪೀಡಿತ ತಾಲೂಕು ಘೋಷಣೆಗೆ ಆಗ್ರಹ. ಹುನಗುಂದ ತಾಲೂಕಿನಾದ್ಯಂತ ಎದುರಾಗಿರುವ ತೀವ್ರ ಅಭಾವ ಮತ್ತು ಬೆಳೆ ಹಾನಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರ ನೇತೃತ್ವದ ಬಿಜೆಪಿ ತಂಡವು ಹುನಗುಂದ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಜಮೀನುಗಳನ್ನು ಪ್ರತ್ಯಕ್ಷ ಪರಿಶೀಲನೆ ನಡೆಸಿದರು. ಈ ವೀಕ್ಷಣಾ ತಂಡದಲ್ಲಿ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರ ಸಕ್ರಿಯವಾಗಿ ಭಾಗವಹಿಸಿ ಸ್ಥಳೀಯ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬರಗಾಲದ ತೀವ್ರತೆಯಿಂದಾಗಿ ರೈತರು 2 ಬಾರಿ ಬಿತ್ತನೆ ಮಾಡಿದರೂ ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗಿದ್ದು ಯಾವುದೇ ಫಲ ಕಾಣಸಿಗದಂತಾಗಿದೆ ಎಂದು ರೈತರು ತಮ್ಮ ಅಳನ್ನು ತೋಡಿಕೊಂಡರು. ಸ್ಥಳ ಪರಿಶೀಲನೆ ನಡೆಸಿದ ನಂತರ ನಾಯಕರು ಮಾತನಾಡಿ, ವಾಡಿಕೆಗಿಂತ ಕಡಿಮೆ ಮಳೆಯಾಗುವುದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ತಕ್ಷಣವೇ ಹುನಗುಂದ ಸೇರಿದಂತೆ ಕಡಿಮೆ ಮಳೆಯಾಗಿರುವ ಎಲ್ಲ ತಾಲೂಕುಗಳನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಹಾಗೂ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿದ್ದು ಸವದಿ, ದುರ್ಯೋಧನ ಐಹೊಳೆ, PH ಪೂಜಾರ್, ಹನುಮಂತ್ ನಿರಾಣಿ, ರೈತ ಮೋರ್ಚಾ ರಾಜ್ಯಾಧ್ಯಕ್ಷ AS ನಡಹಳ್ಳಿ, ಬಾಗಲಕೋಟೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಗಡಿಯನ್ನವರ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಶಾಂತಗೌಡ ಪಾಟೀಲ್, ಪ್ರಮುಖರಾದ ಬಸವರಾಜ್ ಎಂಕಚ್ಚಿ ಹಾಗೂ ಮತಕ್ಷೇತ್ರದ ಅನೇಕ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೊಬ್ಬರ ಹಾಕಿದ್ದಾರೆ. ಗೊಬ್ಬರ ಮತ್ತು ಬೀಜ ಅನ್ನೋದ್ರಾಗ ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಮತ್ತೆ ನೇಗಿಲು ಮುಂಚೆ ಹೊಲ ತಯಾರು ಮಾಡಬೇಕು, ಆಮೇಲೆ ಮತ್ತೆ ಹೊಲ ತಯಾರು ಮಾಡಬೇಕು, ಆಮೇಲೆ ಬಿತ್ತು ಕೂಗಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡಬೇಕು. ಎಲ್ಲ ಎತ್ತು ಈಗ ಕಡಿಮೆ ಅದಾವ, ಹೀಗಾಗಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡಬೇಕು. ಎಲ್ಲ ಖರ್ಚು ಮಾಡಿ ಸುಮಾರು 8,000 ರೂಪಾಯಿ ಒಂದು ಎಕರೆ, ಒಂದು 10,000-15,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಈಗೇನಾಗಿದೆ, ಮುಂಚೆ ಸ್ವಲ್ಪ ಹಸಿಗೆ ಬಿತ್ತಿತ್ತು ಬೀಜ, ಇದು ನಾಟಿದೆ. ಬೆಳ್ಳಾರ್ದು ಈಗ ನಾಟಕ ಅಂದ್ರೆ ಒಳಗೆ ಬೀಜ ಅಲ್ಲೇ ಇರ್ತದೆ. ಒಣ ಮಣ್ಣಲ್ಲಿ ರಾಶಿಗೆ ಬಿದ್ದು ನಾವು ನಾಟಿ ಅಲ್ಲ ಸರ್. ಒಣ ಮಣ್ಣಾಗೆ ಅದು ಅಷ್ಟು ಆ ನಿಟ್ಟಿಗಂತೂ ಏನು ಇಲ್ಲ. ಪೂರ ಆ ಕಡೆ ಎಲ್ಲ ನಿಟ್ಟು 3 ಭೂಮಿ ಸರ್. ಇದು ಪಕ್ಕದ್ದು ಉಳ್ಳಾಗಡ್ಡಿ ಹಾಕಿದ್ರು ಸರ್. ಮೆಣಸಿನಕಾಯಿ ಬಿತ್ತೇನ ಸರ್ ಇಲ್ಲಿ ರೈತ? ಮೆಣಸಿನಕಾಯಿ ಬಿತ್ತಿನ್ರಿ, ನಾಟಿ ಅಲ್ರಿ. ಅಷ್ಟು ಹರಿ ಗೇಟ್ ಒಳಗಡೆ ಬಿತ್ತಿದ್ರಿ, ನಾಟಿ ಎಕರೆ ಬಿತ್ತೀರಿ? 1 ಎಕರೆ ಐತ್ರಿ ನನ್ನ ಹೊಲ. ಇವ್ರಿಗೆ 1 ಎಕರೆ.